ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಸರ್ಕಾರ KPSC ಇಲಾಖೆಯಿಂದ ಫೆಬ್ರವರಿ ತಿಂಗಳಲ್ಲಿ ನಡೆಸಬೇಕಾದಂತಹ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಅನ್ನುವಂಥ ಒಂದು ಪ್ರಕಟಣೆಯನ್ನು ಈ ತಿಂಗಳು 1ನೇ ತಾರೀಕಲ್ಲಿ ಬಿಡುಗಡೆ ಮಾಡಿದ್ದಾರೆ. ಯಾವ ಒಂದು ಹುದ್ದೆಗೆ ನಡೆಸಬೇಕಾದಂಥ ಪರೀಕ್ಷೆಯನ್ನು ಮುಂದೂಡಿದ್ದಾರೆ, ಮತ್ತೆ ಪರೀಕ್ಷೆ ಯಾವಾಗ ನಡೆಸ್ತಾರೆ ಅನ್ನುವಂಥ ಪ್ರತಿಯೊಂದು ಅಪ್ಡೇಟ್ಸು ಮತ್ತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ನೋಡ್ಬೋದು, ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ. ನೋಟಿಫಿಕೇಷನ್ ನಂಬರ್ ಕೂಡ ಇಲ್ಲೇ ಇದೆ, ನೋಡ್ಬೋದು. PSC 2462E1 ಅಂತ 2024-25ರಲ್ಲಿ. ಆಮೇಲೆ ದಿನಾಂಕ ನೋಡ್ಬೋದು, ಯಾವತ್ತು ಪಬ್ಲಿಷ್ ಆಗಿದೆ ಈ ಒಂದು ಪ್ರಕಟಣೆ, ಏನು ಅಪ್ಡೇಟು ಎಕ್ಸಾಮ್ ಪೋಸ್ಟ್ಪೋನ್ ಆಗಿರೋಂಥದ್ದು ಅಂದರೆ 1/2/2025 ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಆಯೋಗದ ಅಧಿಸೂಚನೆ ಏನು ಕೊಟ್ಟಿದ್ದಾರೆ ಇದು ನೋಡ್ಬೋದು. ದಿನಾಂಕ ನೋಡಿ, ಇಲ್ಲಿ 18/9/2024ರಲ್ಲಿ ಆಯೋಜಿಸಲಾಗಿದ್ದಂಥ ಲೋಕೋಪಯೋಗಿ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ ಸಹಾಯಕ ಕಾರ್ಯಪಾಲಕ ಮತ್ತು ಇಂಜಿನಿಯರ್ ಗ್ರೇಡ್ 1 ಗ್ರೂಪ್ A ವೃಂದದ 30 ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ದಿನಾಂಕ 4/2/2025 ಮತ್ತು 7/2/2025ರಲ್ಲಿ ನಿಗದಿಪಡಿಸಲಾಗಿತ್ತು. ಅಂದರೆ ಇವತ್ತು ನಿಗದಿಪಡಿಸಲಾಗಿತ್ತು. ಪ್ರಸ್ತುತ ಆಯೋಗವು ಸದರಿ ಪರೀಕ್ಷೆಯನ್ನು ದಿನಾಂಕ 24/2/2025 ಮತ್ತು 24/25 ಅದೇ ರೀತಿ 27/28ರಂದು ನಡೆಸಲು ಮರು ನಿಗದಿಪಡಿಸಿದೆ. ಅದೇ ರೀತಿ ನೋಡ್ಬೋದು, ಇಲ್ಲಿ ಅಧಿಸೂಚನೆ ಮುಂದುವರೆದು ಏನು ಅಧಿಸೂಚನೆ HK, ಈಗ ನೋಡಿದ್ದು ನಾವು ನಾನ್ HK, ಇದು HKದು ಹೈದರಾಬಾದ್ ಕರ್ನಾಟಕದ್ದು ನೋಡ್ಬೋದು ಅಧಿಸೂಚನೆ ಸಂಖ್ಯೆ. ಇದು ದಿನಾಂಕ 18/9/2024ರಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಕರೆದಿದ್ದಂತಹ ಹುದ್ದೆಗಳು. ಇದು ಕೂಡ ಸೇಮ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರಿಂಗ್ ಗ್ರೇಡ್ 1 ಗ್ರೂಪ್ A 12 ಹುದ್ದೆಗಳಿಗೆ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯೋಜಿಸಿರ್ತಾರೆ. ನೋಡ್ಬೋದು, ದಿನಾಂಕ 10/2/2025ರಿಂದ 13/2/2025ರವರೆಗೆ ನಡೆಸಲು ನಿಗದಿಪಡಿಸಲಾಗಿತ್ತು. ಪ್ರಸ್ತುತ ಅದು ಕೂಡ ಪೋಸ್ಟ್ಪೋನ್ ಆಗಿದೆ. ದಿನಾಂಕ 18/3/2025, 19, ಅದೇ ಥರ 20/21ರಂದು ನಡೆಸಲು ಮರು ನಿಗದಿಪಡಿಸಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ KPSC ವೆಬ್ಸೈಟ್ಗೆ ಹೋಗಿ, ಇಲ್ಲಿದೆ ನೋಡಿ ಲಿಂಕು, kpsc.kar.nic.in ಅಭ್ಯರ್ಥಿಗಳು ಲಾಗಿನ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.